ನಮ್ಮನೇಲಿ ನಾನೇ ಕಳ್ಳನ ಥರ ಹೊರಗಡೆ ಬಂದಿದ್ದೀನಿ. ಇಗ್ನಿಷನ್ ಆನ್ ಮಾಡ್ತೀರಾ? ಯಾಕಂದ್ರೆ ನಾನು RS5ಗೆ ನೀವು ಇಲ್ಲಿ ತನಕ 8Kಯಲ್ಲಿ ವೀಡಿಯೋ ರೆಕಾರ್ಡಿಂಗ್ ಮಾಡೇ ಇಲ್ಲ. ಇಲ್ಲೊಂದು ಆಕ್ಸಿಡೆಂಟ್ ಆಗಿದೆ, ಗಾಡಿ ಫುಲ್ ಸ್ಕ್ರ್ಯಾಪ್ ಹೋಗ್ಬಿಟ್ಟಿದೆ. ಹಿಂಗೆ ಕೆಳಗಡೆ ಹಾಕಿ ಬಿದ್ದಲ್ಲಿ ನೋಡಿ ಕಾಣಿಸ್ಬೋದು ನಿಮ್ಗೆ. ಗಾಡಿ ಅಂತೂ ಊಸ್ಟ್ ಆಗಿಬಿಟ್ಟಿದೆ ಫುಲ್ಲು. ಪಕ್ಕ ಬೈತಾರೆ. ಇವಾಗ ಕಾಲ್ ಮಾಡಿಬಿಟ್ಟು ನೋಡೋಣ. ಅಲ್ಲಿಗೆ ಹೋಗಿಬಿಟ್ಟು ಮೀಟ್ ಆಗಿಬಿಟ್ಟು ನಾನು ನಮ್ಮನೆಗೆ ವಾಪಸ್ ಹೋಗ್ತೀನಿ. ಬಟ್ ಇಲ್ಲಿ ಮ್ಯಾಪ್ಸ್ ನೋಡಿದ್ರೆ ಈ ದಾರಿಲಿ ಹೋಗಿ ಅಂತ ಹೇಳ್ತಾ ಇದೆ. ಇದು ಹೋಗೋಕ್ಕಾಗತ್ತಾ? ಹಾಂ. ಓಕೆ ಗೈಸ್, ಇವಾಗ ಟೈಮ್ ಬಂದುಬಿಟ್ಟು 4:56. ಸೊ 4:56 ಆಗಿದೆ. ಸೊ ನಾನು ಮನೆ ಬಿಟ್ಟಿದ್ದೀನಿ ಇವಾಗ. ಮನೇಲಿ ಯಾರಿಗೂ ಗೊತ್ತಿಲ್ಲ. ನಮ್ಮ ಮನೇಲಿ ನಾನೇ ಕಳ್ಳನ ಥರ ಹೊರಗಡೆ ಬಂದಿದ್ದೀನಿ. ಆ್ಯಕ್ಚುಲಿ ನಾನು 4:00ವರೆಗೆ ರೆಡಿ ಆಗಿದ್ದೆ. ಬಟ್ ಮನೆಯಿಂದ ಹೊರಗಡೆ ಬರೋದಕ್ಕೆ ನಂಗೊಂದು 15 ನಿಮಿಷ ಬೇಕಾಯಿತು. ಫುಲ್ ನಿಧಾನಕ್ಕೆ ಹೋಗಿ ಎಲ್ಲ ನಿಧಾನಕ್ಕೆ ಓಪನ್ ಮಾಡಿ, ಡೋರ್ ನಿಧಾನಕ್ಕೆ ತೆಗೆದು ಡೋರ್ ನಿಧಾನಕ್ಕೆ ಲಾಕ್ ಮಾಡಿ, ಅದಕ್ಕೆ ಲೇಟ್ ಆಗೋಯಿತು. ಸೊ ಇವಾಗ ಹೊರಡ್ತೀನಿ ನಾನು ಇಲ್ಲಿಂದ. ಕರೆಕ್ಟ್ 5 ಗಂಟೆಗೆ ಬಿಡ್ತೀನಿ. ನೋಡೋಣ, ಅಲ್ಲಿ ಹೋಗೋಕ್ಕೆ ತುಂಬ ಹೊತ್ತಾಗತ್ತೆ ನನಗೆ. ಮಧ್ಯೆ ಆನ್ ದಿ ವೇ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ, ನೋಡಿ ಎಂಜಾಯ್ ಮಾಡಿ. ಓಕೆ ಗೈಸ್, ಇವಾಗ ಟೈಮ್ ಬಂದುಬಿಟ್ಟು 6 ಆಗಿದೆ. ಸೊ ನಾನು 5 ಗಂಟೆಗೆ ಮನೆ ಬಿಟ್ಟಿದ್ದೆ. ಸೊ ಇವಾಗ ನೆಲಮಂಗಲದಲ್ಲಿದ್ದೀನಿ. ಇನ್ನೂ ಮನೇಲಿ ಯಾರು ಕಾಲ್ ಮಾಡಿಲ್ಲ ನನಗೆ. ಸೊ ಮೋಸ್ಟ್ಲಿ ಇನ್ನೂ ಎದ್ದಿಲ್ಲ. ಮೋಸ್ಟ್ಲಿ ಒಂದು 6:30-7 ಗಂಟೆಗೆ ಹೇಳ್ತಾರೆ. ಆಮೇಲೆ ಕಾಲ್ ಮಾಡ್ತಾರೆ ನನಗೆ. ಆಮೇಲೆ ಹೇಳ್ಬೇಕು ನಾನು ಇವಾಗ ಅಲ್ಲಲ್ಲಿ ಹೋಗ್ತಾಯಿದ್ದೀನಿ ಅಂತ. ಸೊ ಇನ್ನೂ ಯಾರಿಗೂ ಗೊತ್ತಿಲ್ಲ ನಾನು ಹೋಗ್ತಾಯಿದ್ದೀನಿ ಅಂತ. ನೋಡೋಣ. ಸೊ ಈ ನೆಲಮಂಗಲದಿಂದ ನಾನು ನೆಕ್ಸ್ಟ್ ಸ್ಟಾಪ್ ಮೋಸ್ಟ್ಲಿ ಹಾಸನಲ್ಲಿ ಕೊಡ್ತೀನಿ. ಹಾಸನ ಆಗಲ್ಲ, ಮಧ್ಯೆಲ್ಲ ಒಂದು ಕೊಡ್ತೀನಿ, ಆಮೇಲೆ ಹಾಸನಲ್ಲಿ ಒಂದು ಸ್ಟಾಪ್ ಕೊಡ್ತೀನಿ. ಸೊ ಮುಂಗಡೆ ಸಿಗೋಣ. ಇಗ್ನಿಷನ್ ಆನ್ ಮಾಡ್ತೀರಾ? ಯಾಕಂದ್ರೆ ನಾನು RS5ಗೆ ನೀವು ಹಾಂ. ಇದು ಇಗ್ನಿಷನು ಹೀಟ್ ಆದಾಗ ತುಂಬ ನಾಕಿಂಗ್ ಸೌಂಡ್ ಬರುತ್ತೆ. ಹೌದಾ? ನಂದ್ರಲ್ಲೂ ಅದೇ ಸೌಂಡು. ಏನು ಬರಲ್ಲ. ಇಗ್ನಿಷನ್ ಆನ್ ಮಾಡಿ. ನಂದ್ರಲ್ಲಿ ಒಂದು ಸತಿ ಕೇಳಿ, ನಂಗೆ ಯಾಕೋ ಡಿಫ್ರೆಂಟ್ ಅನಿಸ್ತಿದೆ ಫೀಲ್ ಅದು. ಹಾಂ. ಎಷ್ಟಮ್ಮ ತಗೊಂಡು? 18 ಗಾಡಿ ಇದು. 18? ಯಾಕೋ ಎಲ್ಲರೂ RS5 ಬರೋದೇ ಹಂಗೆ ಅಂತಾರೆ. ಹಾಂ. ಬಟ್ ರೇಸಿಂಗಲ್ಲಿ ಇಲ್ಲ ಅದು. ಸ್ಟಾರ್ಟ್ ಮಾಡಬೇಕಿರೋ ಸ್ವಲ್ಪ ಸೌಂಡ್ ಬಂತಲ್ಲ, ನಾಕ್ ಸ್ವಲ್ಪ ಜಾಸ್ತಿ ಬಂತು. ಜಾಸ್ತಿ ಬರುತ್ತೆ. ಓಕೆ, ಇವಾಗ ಫೋನ್ ಸೈಲೆಂಟಲ್ಲಿದೆ. ಮನೇಲಿ ಯಾವಾಗ ಬೇಕಾದರೂ ಕಾಲ್ ಮಾಡ್ಬೋದು. ಅದಕ್ಕೆ ಸೈಲೆಂಟ್ ಮೋಡ್ ತೆಗಿಯೋಣ ಬನ್ನಿ. ಓಕೆ, ಸೈಲೆಂಟಲ್ಲಿಲ್ಲ ಇವಾಗ. ಮತ್ತು ಗಾಡಿನ ಟ್ರಿಪ್ಗೆ ಆಗಬೇಕು ಅಂದ್ಕೊಂಡೆ. ಟ್ರಿಪ್ ಅದು ಮರ್ತೋಯ್ತು. ಸೊ ಇಲ್ಲಿ ನೆಲಮಂಗಲದಿಂದ ಟ್ರಿಪ್ ಹಾಕೋಣ. 0 ಆಗಿದೆ. ಗಾಡಿ ಮೈಲೇಜ್ ನೋಡಿ ಎಷ್ಟು ಕೊಡ್ತಾಯಿದೆ ಅಂತ. 40 ಕೊಡ್ತಾಯಿದೆ ಮೈಲೇಜ್. ಸೊ ಇದಕ್ಕಿಂತ ಬೇಕಾ ಹೇಳಿ ಗಾಡಿ? 40 ಮೈಲೇಜ್. ಬನ್ನಿ ಹೋಗೋಣ. ಹಾಸನಾಗಿನ್ನ 156 ಕಿಲೋಮೀಟರ್ ಇದೆ. ಸೊ ಏನು 156 ಅಂದರೆ ನಾನು ಏನೊಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಅಂದರೆ ಎವ್ರಿ 80 ಕಿಲೋಮೀಟರ್ ಒಂದು ಬ್ರೇಕ್ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ಗಾಡಿಯಲ್ಲಿ ತುಂಬಾ ಬ್ಯಾಕ್ ಪೇನ್ ಬರುತ್ತೆ. ಅದಕ್ಕೆ ಎವ್ರಿ 80 ಕಿಲೋಮೀಟರ್ ಒಂದು ಬ್ರೇಕ್. ಸೊ ಹಾಸನಕ್ಕಿಂತ ಮುಂಚೆ ಒಂದು ಬ್ರೇಕ್ ತಗೊಳ್ತೀನಿ. ಅದಾದಮೇಲೆ ನೆಕ್ಸ್ಟ್ ಬ್ರೇಕ್ಗೆ ಹಾಸನ ತಗೊಳ್ತೀನಿ. ಸೊ ಹೋಗೋಣ ಬನ್ನಿ. ಈ Insta 360ಯಲ್ಲಿ ಅಪ್ ಟು 8K ವೀಡಿಯೋ ರೆಕಾರ್ಡಿಂಗ್ ಮಾಡ್ಬೋದು. ಬಟ್ ನಾನು ಇಲ್ಲಿ ತನಕ 8Kಯಲ್ಲಿ ವೀಡಿಯೋ ರೆಕಾರ್ಡಿಂಗ್ ಮಾಡೇ ಇಲ್ಲ. ಬರೀ 4K 5.7Kಲ್ಲೇ ವೀಡಿಯೋ ರೆಕಾರ್ಡ್ ಮಾಡಿದ್ದೀನಿ. ಸೊ ಒಂದ್ಸಲ 8Kಯಲ್ಲಿ ರೆಕಾರ್ಡ್ ಮಾಡಬೇಕು. ನೋಡೋಣ ಮುಂದೆ. ನಾನು ಹೋಗೋ ಆನ್ ದಿ ವೇಯಲ್ಲಿ ನನಗೆ ಚಿಕ್ಕಮಂಗ್ಳೂರು ಸಿಗುತ್ತೆ. ಸೊ ನಾನು ಚಿಕ್ಕಮಂಗ್ಳೂರು ಚಿಕ್ಕಮಂಗ್ಳೂರು ಮೇಲೆ ಹೋಗುತ್ತೆ ನಮ್ಮ ಉಡುಪಿಗೆ. ಸೊ ಅಲ್ಲಿ ನಾನು ನೋಡೋಣ. ಅಲ್ಲಿ ನಾನು 8Kಯಲ್ಲಿ ರೆಕಾರ್ಡ್ ಮಾಡಿಬಿಟ್ಟು ಹಾಕ್ತೀನಿ ಕ್ಲಿಪ್ನ. 8Kಯಲ್ಲಿ ಮಾಡ್ಬೋದು. ಬಟ್ ಪ್ರಾಬ್ಲಮ್ ಏನು ಗೊತ್ತಾ? ಫೈಲ್ ಸೈಜ್ ತುಂಬಾ ಜಾಸ್ತಿ. 8Kದು ಫೈಲ್ ಸೈಜು ಜಾಸ್ತಿ. ರೆಕಾರ್ಡ್ ಆಗ್ತದೆ. ಫೈಲ್ ಸೈಜು ಜಾಸ್ತಿ. ಪ್ಲಸ್ ಎಡಿಟ್ ಮಾಡಬೇಕಾದ್ರೆ ತುಂಬ ಹೊತ್ತು ತಗೊಳುತ್ತೆ ಪ್ರೊಸೆಸಿಂಗ್. ನನಗೆ ಎಡಿಟ್ ಪ್ರಾಬ್ಲಮ್ ಏನು ಗೊತ್ತಾ? ವೀಡಿಯೋ ರೆಕಾರ್ಡ್ ಮಾಡೋದಲ್ಲ, ಅದನ್ನ ಎಡಿಟ್ ಮಾಡಾದ್ಮೇಲೆ ಎಕ್ಸ್ಪೋರ್ಟ್ ಮಾಡೋದು ಇನ್ನೊಂದು ದೊಡ್ಡ ಪ್ರಾಬ್ಲಮ್. ಯಾಕಂದರೆ ಎಕ್ಸ್ಪೋರ್ಟ್ ಮಾಡೋದಕ್ಕೆ ಅರೌಂಡು ನನ್ನ ಹತ್ರ ಫೈಲ್ ಸೈಜ್ ಇವಾಗ ಎಡಿಟ್ ಎಲ್ಲ ಮಾಡಾದ್ಮೇಲೆ 10 ನಿಮಿಷ ವೀಡಿಯೋ ಇದ್ದರೆ 10 ನಿಮಿಷ ವೀಡಿಯೋ ಎಕ್ಸ್ಪೋರ್ಟ್ ಮಾಡೋದಕ್ಕೆ ಹತ್ತಿರ ನನಗೆ 5 ಅವರ್ಸ್ ಬೇಕು. 4 to 5 ಅವರ್ಸ್ ಬೇಕು ನನಗೆ. ಮಿನಿಮಮ್ 4 to 4 ಅವರ್ಸ್ ಬೇಕು. ನಾನು ಯೂಶಲಿ ಓವರ್ ನೈಟು ವೀಡಿಯೋ
ಮಾಡಬೇಕು, ಎಡಿಟಿಂಗ್ ಮಾಡಿ ಓವರ್ ನೈಟು ಎಕ್ಸ್ಪೋರ್ಟಿಗೆ ಇಟ್ಬಿಡ್ತೀನಿ. ಸೊ ಅದು ಎಕ್ಸ್ಪೋರ್ಟ್ ಆಗೋಕ್ಕೆ ಮಿನಿಮಮ್ ಅಂದರೂ 4 hours ಬೇಕು. ಬಟ್ ಇವಾಗ 8K ಅಲ್ಲಿ ಮಾಡಿದ್ರೆ ಅದು ಇನ್ನೂ ಜಾಸ್ತಿ ಟೈಮ್ ತೊಗೊಳುತ್ತೆ ಎಕ್ಸ್ಪೋರ್ಟ್ ಮಾಡ್ಕೊಳ್ಳೋದಕ್ಕೆ, ಪ್ರೊಸೆಸ್ ಆಗೋದಕ್ಕೆ. ಅದಕ್ಕೆ ನಾನು 8K ಅಲ್ಲಿ ಮಾಡಲ್ಲ, 5.7K ಯೂಶಲಿ ಒಂದು ವೀಡಿಯೋ ರೆಕಾರ್ಡಿಂಗ್ ಮಾಡೋದು. ನೋಡೋಣ ಮುಂದೆ 8K ಅಲ್ಲಿ ಮಾಡೋಣ. ಇಲ್ಲೊಂದು ಆಕ್ಸಿಡೆಂಟ್ ಆಗಿದೆ. ಓ ಓ ಓ ಮೋಸ್ಟ್ಲಿ ಇವಾಗ ತಾನೇ ಆಗಿರುತ್ತೆ, ಸ್ವಲ್ಪ ಮುಂಚೆ. ಗಾಡಿ ಫುಲ್ ಸ್ಕ್ರ್ಯಾಪ್ ಹೋಗ್ಬಿಟ್ಟಿದೆ. ಎಲ್ಲಿಂದ ಹೊಡ್ಕೊಂಡು ಅಲ್ಲಿಂದ ಬಂದು ಒಬ್ಬ ಗೈಸ್ ಅಲ್ಲಿ ಮೇಲೆ ಹೈವೇಯಿಂದ ಬರ್ತಿರ್ಬೇಕಾದ್ರೆ ಅಲ್ಲಿ ಹೊಡೆದು ಕೆಳಗಡೆ ಬಿದ್ದು ಅಲ್ಲಿಂದ ಇಲ್ಲಿ ಬಂದಿದೆ ಅಂತ ಗಾಡಿ. ದಬ್ಬಾಕೊಂಡಿಲ್ಲ. ಹಾಂ ಯಾವಾಗಿದ್ದಾನೆ ಇದು? ರಾತ್ರಿನಾ? ರಾತ್ರಿ ಆಗಿರೋಂಥ ಗೈಸ್. ಗಾಡಿ ನೋಡಿ ಗೈಸ್ ಹೆಂಗಾಗ್ಬಿಟ್ಟಿದೆ. ರಾತ್ರಿ ಆಗಿರೋದು ಜನರಿಗೆ ಗೈಸ್ ಅಲ್ಲಿಂದ ಹಿಂಗೆ ಕೆಳಗಡೆ ಹಾರ್ಬಿದ್ದಲ್ಲಿ ನೋಡಿ ಕಾಣಿಸ್ಬೋದು ನಿಮಗೆ. ಗಾಡಿ ಎಲ್ಲ ಫುಲ್ ಸ್ಕ್ರ್ಯಾಚ್ ಆಗಿರೋದು, ನೆಲೆಲ್ಲ ಸ್ಕ್ರ್ಯಾಚ್ ಆಗಿದೆ. ಗಾಡಿ ಅಂತೂ ಊಷ್ಟ ಆಗಿಬಿಟ್ಟಿದೆ ಫುಲ್ಲು. ಅದಕ್ಕೆ ಹುಷಾರಾಗಿ ಹೋಗಬೇಕು. ನೈಟು ಮೋಸ್ಟ್ಲಿ ಅದು ಡ್ರೈವರ್ ಎಲ್ ಬೋರ್ಡ್ ಗಾಡಿ ಡ್ರೈವರ್ ಅವರು ಫುಲ್ ನೈಟೆಲ್ಲ ನಿದ್ರೆ ಮಾಡದೆ ಓಡಿಸ್ತಿರ್ತಾರೆ. ಸಡನ್ನಾಗಿ ಏನೇನೋ ಹಿಂಗೆ ಆಗಿಬಿಡುತ್ತೆ. ಅದಕ್ಕೆ ಎಲ್ಲ ಹುಷಾರಾಗಿ ಓಡಿಸಿ. ನಾನು ಅಷ್ಟೇ 80-90 ಅಷ್ಟರಲ್ಲಿ ಕ್ರೂಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ, ಜಾಸ್ತಿ ಸ್ಪೀಡು ಹೋಗ್ತಾ ಇಲ್ಲ. ಎಲ್ಲ ಅದನ್ನ ನಿಲ್ಸ್ಕೊಂಡು ನೋಡ್ತಾ ಇದ್ದಾರೆ. ಗೈಸ್ ಇವಾಗ ವೀಡಿಯೋನ 8K ಎಲ್ಲ ಮಾಡ್ತಾಯಿದ್ದೀನಿ ನಾನು. ಸೊ ಇವಾಗ ಸನ್ಸೆಟ್ ಆಗ್ತಾಯಿದೆ ಹಿಂದ್ಗಡೆ, ಕಾಣಿಸ್ಬೋದು ನಿಮಗೆ. ಗೈಸ್ 80 ಕಿಲೋಮೀಟ್ರ್ ಆಮೇಲೆ ಬ್ರೇಕ್ ತೊಗೋಬೇಕಂತ ಅಂದ್ಕೊಂಡೆ. ಸೊ ಇವಾಗ 100 ಕಿಲೋಮೀಟ್ರ್ ಆಮೇಲೆ ಬ್ರೇಕ್ ತೊಗೊಂಡಿದ್ದೀನಿ. ಸೊ ಇಲ್ಲಿ ತಿಂಡಿ ಮಾಡೋಣ ಅಂತ ನಿಲ್ಸಿದ್ದೀನಿ. ಮತ್ತು ಇಲ್ಲಿ ನಿಲ್ಸಿದಾಗ ನೋಡಿದ್ದೀನಿ ಅಂಕಲ್ ಮಿಸ್ ಕಾಲ್ ಇದೆ ಈಗ ಫೋನಲ್ಲಿ. ಸೊ ನೋಡೋಣ, ಪಕ್ಕ ಬೈತಾರೆ ಇವಾಗ. ಕಾಲ್ ಮಾಡಿಬಿಟ್ಟು ನೋಡೋಣ ಗೈಸ್. ಇವಾಗ ಕಾಲ್ ಮಾಡಿಬಿಟ್ಟು ಸ್ಪೀಕರಲ್ಲಿ ಇಡ್ತೀನಿ, ನೋಡೋಣ. ಪಕ್ಕ ಬೈತಾರೆ, ಏನು ಬೈತಾರೆ ಅಂತ ನೋಡೋಣ. ಹಲೋ, ಹಿರಿಸಾವೆ ಮನೆಗೆ 4 ಗಂಟೆಗೆ. ಬಸ್ಸಂಗೆ 2,000 ರೂಪಾಯಿ ಟಿಕೆಟ್ ಅಲ್ಲ, ನಾನು 2,000ಕ್ಕೆ ಹೋಗಿ ಬರ್ಲಕ್ಕೆ. ಅಡ್ವೆಂಚರ್ ಇರಬೇಕು ಲೈಫಲ್ಲಿ. ಸರಿ ಹಾಂ, ದಾರಿ ಗೊತ್ತು, ಸುಮಾರು ಸಲ ಹೋಯ್ತಲ್ಲ. ಹಾಂ ಸರಿ ಗೈಸ್, ಏನೂ ಬೈದಿಲ್ಲ. ಸೊ ಹುಷಾರಾಗಿ ಹೋಗು ಅಂತ ಹೇಳಿದ್ದಾರೆ. ಆಯ್ತು ಗೈಸ್, ನಾನು ಇವಾಗ ತಿಂಡಿ ತಿನ್ನೋದ ಬೇಡ ಗೊತ್ತಿಲ್ಲ, ನಂಗೆ ಅಷ್ಟೊಂತೂ ಆಗ್ತಾಯಿಲ್ಲ. ಬಟ್ ಇವಾಗ ತಿಂಡಿ ತಿಂದಿಲ್ಲ ಅಂದರೆ ಫುಲ್ ಗ್ಯಾಸ್ ಥರ ಆಗೋಗುತ್ತೆ ಆಮೇಲೆ. ಸೊ ಲೈಟಾಗಿ ನಾನು ತಿನ್ನೋಣ, ಬನ್ನಿ. ಓಕೆ ಗೈಸ್, ಇವಾಗ ನಾನು ತಿಂಡಿಗೆ ಪಲಾವ್ ತೊಗೊಂಡಿದ್ದೀನಿ. ಸೊ ತಿಂದ್ಬಿಟ್ಟು ಹೊರಡೋಣ. ಎಲ್ಲ ಟೈಮ್ ಟಂಗ್ ಟ್ವಿಸ್ಟ್ ಆಗಿಬಿಡುತ್ತೆ ಮಾತಾಡೋದು.
ಓಕೆ ಗೈಸ್ ತಿನ್ಬಿಟ್ಟು ಸಿಗ್ತೀನಿ ನಾನು. ಗೈಸ್ ಇವಾಗ ನಾನು ಚಂದ್ರಾಯಪಟ್ಟಣ ಹತ್ರ ಇದ್ದೀನಿ. ಸೊ ಇಲ್ಲಿ ಚಂದ್ರಾಯಪಟ್ಟಣ ಹತ್ರ ಬಂದಾಗ ನನ್ನ ಫ್ರೆಂಡ್ ನಾಪ್ಕೊ ಬಂದ. ಸೊ ಅವನು 12th ಯು ಕೆ ಹೋಗ್ತಾ ಇದ್ದಾನೆ, UK. ಸೊ ಅವ್ನು ಸಿಗೋಲ್ಲ ಮತ್ತು ನಾನು, ಯಾಕಂದರೆ ನಾನು ಇವಾಗ ಹೋದ್ರೆ ಬರೋದು ನೆಕ್ಸ್ಟ್ ವೀಕು. ಸೊ ಅವ್ನಿಗೆ ಫ್ಲೈಟ್ ಕಳ್ಸೋಕ್ಕೆಲ್ಲ ಆಗಲ್ಲ ಇವಾಗ. ಸೊ ಅದಕ್ಕೆ ಇವಾಗಲೇ ಅವ್ರು ಚಂದ್ರಾಯಪಟ್ಟಣ ಮನೆ ಇದೆ ಅವ್ರದ್ದು. ಸೊ ಅಲ್ಲಿಗೆ ಹೋಗಿಬಿಟ್ಟು ಮೀಟ್ ಆಗಿಬಿಟ್ಟು ನಾನು ನಮ್ಮ ಮನೆಗೆ ವಾಪಸ್ ಹೋಗ್ತೀನಿ. ಸೊ ಇಲ್ಲಿಂದ ಅವ್ರ ಮನೆಗೆ 25 ಕಿಲೋಮೀಟ್ರ್ ಇದೆ. ಸೊ 25 ಕಿಲೋಮೀಟ್ರು ಹೋಗಿ ಅವನ್ನ ಮೀಟ್ ಮಾಡಿ ನಿಮ್ಗೆ ಸಿಗ್ತೀನಿ ರೀ ಗೈಸ್. ಇವಾಗ ಆಲ್ಮೋಸ್ಟ್ ನನ್ನ ಫ್ರೆಂಡ್ ಮನೆಗೆ ಬಂದಿದ್ದೀನಿ. ಬಟ್ ಇಲ್ಲಿ ಮ್ಯಾಪ್ಸ್ ನೋಡಿದ್ರೆ ಈ ದಾರಿಲಿ ಹೋಗಿ ಅಂತ ಹೇಳ್ತಾ ಇದೆ. ಇಲ್ಲಿ ಹೋಗೋಕ್ಕಾಗತ್ತಾ ಎಲ್ಲೋ ಗೊತ್ತಿಲ್ಲ, ಫುಲ್ ಆಫ್ ರೋಡಿಂಗ್ ಥರ ಇದೆ. ನೋಡೋಣ, ಅಲ್ಲಿ ಹೋಗ್ಬಿಟ್ಟು ನೋಡೋಣ ಬನ್ನಿ. ಅವನೇ ಕಾಲ್ ಮಾಡ್ತಾ ಇದ್ದಾನೆ, ಬಟ್ ಅಲ್ಲಿ ಹೋಗೇ ನೋಡೋಣ ರೀ. ಬರೀ ಟ್ರ್ಯಾಕ್ಟರ್ಗಳೆಲ್ಲ ಹೋಗಿದೆ ಅನ್ಸುತ್ತೆ ಇಲ್ಲಿ. ಅಯ್ಯೋ ಇದು ಹೋಗೋಕ್ಕಾಗತ್ತಾ? ನೇಚರ್ ಚೆನ್ನಾಗಿದೆ ಗೈಸ್ ಇಲ್ಲಿ. ಒಂಥರ ನಮ್ಮ ಉಡುಪಿ ಥರನೇ ಇದೆ, ಚೆನ್ನಾಗಿದೆ. ಆ್ಯಕ್ಚುಲಿ ನಾವೆಲ್ಲ ಕಾಲೇಜ್ ಫ್ರೆಂಡ್ಸು, ಇಂಜಿನಿಯರಿಂಗ್ ಕಾಲೇಜಲ್ಲಿ ಪರಿಚಯ ಆಗಿರೋದು. ಸೊ ಅವನು ಇವಾಗ ಹೈಯರ್ ಸ್ಟಡೀಸಿಗೆ UK ಹೋಗ್ತಾ ಇದ್ದಾನೆ. 12th ಫ್ಲೈಟ್ ಇದೆ ಅಂತೆ. ಸೊ ನಂಗೆ ಪ್ಲ್ಯಾನ್ ಇತ್ತು ಅವನ್ನ ಏರ್ಪೋರ್ಟಿಗೆ ಬಿಡಬೇಕಂತ. ಬಟ್ ಇವಾಗ ನಾನು 1 ವೀಕ್ ಫುಲ್ಲು ಉಡುಪಿಯಲ್ಲೇ ಇರ್ತೀನಿ. ಸೊ ಬೆಂಗಳೂರಿಗೆ ಬರೋಕ್ಕಾಗಲ್ಲ. ನಾನು ಬರೋಷ್ಟರೊಳಗಡೆ ಹೋಗಿರ್ತಾನೆ. ಅದಕ್ಕೆ ಈಗ ಹೆಂಗಿದ್ರು ಹೋಗಬೇಕಾದ್ರೆ ಆನ್ ದಿ ವೇ ಅಲ್ಲ ಇದು. ಸೊ ಒಂದು 25 ಕಿಲೋಮೀಟ್ರ್ ಎಕ್ಸ್ಟ್ರಾ ಆಗುತ್ತೆ ನನಗೆ, ಪರವಾಗಿಲ್ಲ. ಬಟ್ ನಾನು ಮೀಟ್ ಮಾಡಿಬಿಟ್ಟು ಹೋಗೋಣ ಅಂತ ಬಂದಿದ್ದೀನಿ. ಇವಾಗ ಅಲ್ಲಿ ಮುಂದ್ಗಡೆ ನಂಗೆ ದಾರಿ ಸಿಕ್ಕಿದ್ರೆ ಓಕೆ, ದಾರಿ ಇಲ್ಲ ಅಂದರೆ ಕಷ್ಟ ಆಗುತ್ತೆ. ಹಾಂ